ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿದೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಜಾಗದಲ್ಲಿ ಉತ್ಖನನ ಸತತ 1 ಗಂಟೆಗಳಿಂದಲೂ ಕೂಡ ನಡೀತಾ ಇದೆ. ಸಮಾಧಿಯಾಗಿರುವಂತಹ ಕಾರ್ಯ ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದಲ್ಲಿ ಅನಾಮಧೇಯ ವ್ಯಕ್ತಿ ಗುರುತು ಮಾಡಿದಂತಹ ಜಾಗದಲ್ಲಿ ಈಗ ಭೂಮಿಯಾಗಿರುವಂತಹ ಕೆಲಸ ಆಗ್ತಾ ಇದೆ. ಭೂಮಿಯಾಗಿರುವಂತಹ ನಿಟ್ಟಿನಲ್ಲಿ ತಾಲೂಕಿನ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಕಾರ್ಯ ಇದು. ಸುಮಾರು 12 ಜನ ಕಾರ್ಮಿಕರನ್ನ ಇದೇ ವಿಚಾರಕ್ಕೇನೆ ಕರೆದುಕೊಂಡು ಬರಲಾಗಿದೆ. ನಿನ್ನೆ 13 ಜಾಗಗಳನ್ನು ಗುರುತಿಸುವಂತಹ ಕೆಲಸ ಆಗಿತ್ತು. ಇವತ್ತು ಆ ಜಾಗವನ್ನ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಒಂದು ವೇಳೆ ಆತ ಹೇಳಿದ ರೀತಿಯಲ್ಲಿ ಅಲ್ಲಿ ಅಸ್ಥಿ ಪಂಜರ ಅಥವಾ ಶವಗಳು ಸಿಕ್ಕಿದ್ದೇ ಆದರೆ ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿನ ಈ ಗಾಡು ಪ್ರದೇಶದಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕುತೂಹಲವನ್ನು ಕೆರಳಿಸ್ತಾ ಇದೆ. 13 ಜಾಗಗಳಲ್ಲಿ ಒಟ್ಟು ಉತ್ಖನನ ಆಗ್ತಾ ಇರುವಂಥದ್ದು, ಭೂಮಿಯಾಗಿರುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಹಾಗಾಗಿಯೇ ಬೆಂಗಳೂರಿನಿಂದ 4 ಜನ ವಿಶೇಷ ವೈದ್ಯರು ಧರ್ಮಸ್ಥಳವನ್ನು ತಲುಪಿದ್ದಾರೆ. ತಾಲೂಕಿನ ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಈಗ ಭೂಮಿಯಾಗಿರುವಂತಹ ಕೆಲಸ ಆಗ್ತಾ ಇದೆ. ತುಂಬ ಆಳದಲ್ಲೇನೂ ಇರಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಅಸ್ಥಿ ಪಂಜರಗಳಿದ್ದಿದ್ದೇ ಆದರೆ. ಮಳೆಯ ಮಧ್ಯೆಯೂ ಕೂಡ ನಿರಂತರವಾಗಿ ಸಾಗ್ತಾ ಇದೆ ಕಾರ್ಯಾಚರಣೆ. ಹಾರೆ ಪಿಕಾಸಿಯಿಂದ ಶವಗಳನ್ನು ತೆಗೆಯುವಂತಹ ಕೆಲಸ ಆಗ್ತಾ ಇದೆ. ಮಳೆಯ ಮಧ್ಯೆಯೂ ಕೂಡ ಶವ ಹೂತಿದ್ದಂತಹ ಜಾಗದಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಹಾರೆ ಪಿಕಾಸಿಗಳಿಂದ ಶವಗಳಿದ್ದಂತಹ ಜಾಗ ಅಂಥೇಳಿ ಅನಾಮಿಕ ಏನು ಹೇಳಿದ್ದಾನೆ, ಅಲ್ಲಿ ಅಗೆಯುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಕಳೆದ 1 ಗಂಟೆಯಿಂದಲೂ ಕೂಡ ಈ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಆ ದೂರುದಾರ ವ್ಯಕ್ತಿ ಇದ್ದಾನೆ, ಮತ್ತೊಂದು ಕಡೆ SIT ಟೀಮ್ ಇದೆ, ಮಗದೊಂದು ಕಡೆ ಬೆಳತಂಗಡಿ ತಾಲೂಕಿನ ತಹಶೀಲ್ದಾರ್ ಕೂಡ ಇರುವಂತಹದ್ದು. ಅವರ ಸಮ್ಮುಖದಲ್ಲಿ ಈಗ ಭೂಮಿಯಾಗಿರುವಂತಹ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ದೂರವಾಣಿ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಒಂದು ಕಡೆ ಈಗ ಉತ್ಖನನದ ಕಾರ್ಯ ಜೋರಾಗ್ತಾ ಇರುವಂಥದ್ದು, ಅದರ ನಡುವೆ ಜಿಟಿ ಮಳೆ ಕೂಡ ಇದಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಹೇಗೆ ಸಾಗ್ತಾ ಇದೆ ಕಾರ್ಯಾಚರಣೆ ಅಂತ ಹೇಳಿ? ಈ ಒಂದು ಉತ್ಖನನದ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಮಳೆ ಬಂದರೂ ಮಳೆಯನ್ನು ಲೆಕ್ಕಿಸದೆ ಅಧಿಕಾರಿಗಳು ಕೊಡೆ ಹಿಡಿದುಕೊಂಡೇ ಈ ಒಂದು ಕೆಲಸದನ್ನ ನೋಡ್ತಾ ಇರುವಂಥದ್ದು. ಜೊತೆಗೆ ಸಿಬ್ಬಂದಿಗಳು ಯಾರಿದ್ದಾರೆ ಅವರೆಲ್ಲರೂ ಇದನ್ನು ನಿರಂತರವಾಗಿ ಮಣ್ಣು ಅಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು 12 ಜನ ಸಿಬ್ಬಂದಿಗಳೇನು ಹಾರೆ ಪಿಕ್ಕಾಸಿ ಹಿಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರೂ ಆ ಭಾಗದಲ್ಲಿ, ಅಂದರೆ ಆತ ತೋರಿಸಿರುವಂಥ ಕೇವಲ ನಿಗದಿತ ಸ್ಥಳ ಏನು ತೋರಿಸಿಲ್ಲ, ಹಾಗಾಗಿ ಆತ ತೋರಿಸಿರುವಂಥ ಸ್ಥಳದ ಸುತ್ತಲೂ ಅಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಗಲಕ್ಕೆ ಏನು ಅಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಎಲ್ಲರೂ ಅಷ್ಟೂ ಜನ ಸಿಬ್ಬಂದಿಗಳು ಸೇರಿ ಮಾಡ್ತಾ ಇರುವಂಥದ್ದು. ನಿಖರವಾಗಿ ಆತ ಹೇಳಿದ ಜಾಗದಲ್ಲಿ ಏನಾದರೂ ಅಸ್ಥಿ ಪಂಜರ ಸಿಕ್ಕಿದ್ರೆ ಅದಕ್ಕೆ ಮುಂದೆ ಏನು ಮಾಡಬೇಕು ಅದಕ್ಕೆಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಕಳೆದ 1 ಗಂಟೆಯಿಂದಲೂ ನಿರಂತರವಾಗಿ ಅಗೆಯುವಂಥ ಕೆಲಸ ಈ ಒಂದು ನೇತ್ರಾವತಿಯ ನದಿ ತೀರದ ಸ್ನಾನಘಟ್ಟದ ಸಮೀಪದಲ್ಲೇ ಆರಂಭಗೊಂಡಿರುವಂಥದ್ದು. ಇದು ಆತ ನಿನ್ನೆ ಮೊದಲಾಗಿ ಗುರುತಿಸಿರುವಂಥ ಸ್ಥಳ. ಈ ಜಾಗದಲ್ಲಿ ನಾನು ಹುತ್ತಿಟ್ಟಿದ್ದೇನೆ ಅನ್ನುವಂಥದ್ದನ್ನು ಆತ ಗುರುತಿಸಿದ್ದಾನೆ. ಹಾಗಾಗಿ ಆ ಸ್ಥಳದಲ್ಲಿ ಈಗ ಮುಂದುವರೆದಿರುವಂಥದ್ದು ನೀವು ದೃಶ್ಯದಲ್ಲೂ ಗಮನಿಸಬಹುದು. ನಿರಂತರವಾಗಿ ಅಲ್ಲಿ ಅಧಿಕಾರಿಗಳು ಏನು ಕೆಲಸಗಳನ್ನು ಮಾಡ್ತಿದ್ದಾರೆ ಅದನ್ನು ಗಮನಿಸ್ಬೋದು. ಈ ಭಾಗದಲ್ಲಿ, ಈ ದೃಶ್ಯದಲ್ಲಿ ಏನು ಕಾಣ್ತಾ ಇದೆ, ಈ ಭಾಗದಲ್ಲೇ ಆತ ಮೊದಲಾಗಿ ಗುರುತಿಸಿರುವಂಥ ಜಾಗ. ನಿನ್ನೆ ಆತ ಗುರುತಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಮಾರ್ಕಿಂಗ್ ಮಾಡಿ ಇಡಲಾಗಿತ್ತು. ಇವತ್ತು ನಿನ್ನೆ ರಾತ್ರಿ ಪೂರ್ತಿ ಅದಕ್ಕೆ ಪಹರೆ ಕಾಯುವ ಕೆಲಸವನ್ನು ಪೊಲೀಸರು, ಶಸ್ತ್ರಸಜ್ಜಿತ ಪೊಲೀಸರು ಮಾಡಿದರೆ ಈಗ ಆರಂಭಗೊಂಡಿರುವಂಥ ಏನು ಪ್ರಕ್ರಿಯೆ ಇದೆ ಇದಕ್ಕೆ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟಂಥ SIT ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಅದರ SP ಆಗಿರುವಂಥ ಜಿತೇಂದ್ರ ಕುಮಾರ್ ಅವರು ಸೇರಿದಂತೆ ಎಲ್ಲ ಅಧಿಕಾರಿಗಳು ಇರುವಂಥದ್ದು. ಜೊತೆಗೆ AC ಅವರು ಸ್ವತಃ ಇಲ್ಲೇ ಈ ಒಂದು ಉತ್ಖನನದ ಕೆಲಸ ಏನಾಗ್ತದೆ ಆ ಸಂದರ್ಭದಲ್ಲಿ ಅಲ್ಲೇ ಇರುವಂಥದ್ದು. ಅದರ ಜೊತೆಗೆ
ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು, ಸರ್ವೆ ಇಲಾಖೆಯವರು, ಫಾರೆನ್ಸಿಕ್ ವಿಭಾಗದ ಅವರು, ಜೊತೆಗೆ ವೈದ್ಯರು ಎಲ್ಲರೂ ಈಗ ಈ ಒಂದು ಅಗೆಯುವಂಥ ಕೆಲಸದಲ್ಲಿ ನಿರತರಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಸಮಕ್ಷಮದಲ್ಲಿ ಇರುವಂಥದ್ದು, ಜೊತೆಗೆ ದೂರುದಾರರು ಅಲ್ಲೇ ಇರುವಂಥದ್ದು. ಆದರೆ ದೂರುದಾರನನ್ನು ಕರ್ಕೊಂಡು ಬಂದಿರುವಂಥ ವಕೀಲರು ಯಾರಿದ್ದಾರೆ ಅವರನ್ನು ನೇತ್ರಾವತಿ ನದಿ ತಟದಲ್ಲೇ ಬಿಟ್ಟು ಆ ಒಂದು ಸ್ಥಳಕ್ಕೆ ಹೋಗಿರುವಂಥದ್ದು. ನಿನ್ನೆ ಆತ ಗುರುತು ಮಾಡುವಂಥ ಸಂದರ್ಭದಲ್ಲೂ ಅವರಿಗೆ ಪ್ರವೇಶವನ್ನು ಕಲ್ಪಿಸಲಾಗಿಲ್ಲ. ಅಧಿಕಾರಿಗಳು ಮತ್ತು ಅದಕ್ಕೆ ಬೇಕಾದಂಥ ತಂಡಗಳು ಮಾತ್ರ ಈಗ ಅಲ್ಲಿ ಅಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಸುಮಾರು ಅಗಲದಲ್ಲಿ ಅಗೆಯುವಂಥ ಅನಿವಾರ್ಯತೆ ಇರುವಂಥ ಕಾರಣಕ್ಕಾಗಿ ಬಹಳಷ್ಟು ಸಮಯಗಳವರೆಗೆ ಇದು ಸಾಗುವಂಥ ಸಾಧ್ಯತೆ ಇದೆ. ಸುಮಾರು ಗಂಟೆಗಳ ಕಾಲ ಈ ಒಂದು ಪ್ರಕ್ರಿಯೆ ನಡೆಯುವಂಥ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡೇ ಬಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಮಳೆ ಬಂದಂಥ ಸಂದರ್ಭದಲ್ಲೂ ಅದನ್ನು ಲೆಕ್ಕಿಸದೆ ಕೆಲಸವನ್ನು ಮುಂದುವರಿಸಿದ್ದಾರೆ. ಈ ಒಂದು ಪ್ರಕ್ರಿಯೆ ಆದಷ್ಟು ಶೀಘ್ರದಲ್ಲಿ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕೆಲಸಕ್ಕೆ ಮುಂದಾಗಿರುವಂಥ SIT ತಂಡ 2 ದಿನಗಳ ಕಾಲ ವಿಚಾರಣೆ ಮಾಡಿತ್ತು. ಅದರ ಮಾರನೇ ದಿನ ಆತನ ಸ್ಥಳ ಗುರುತಿಸುವಕ್ಕೆ ಅಂತ ಕೆಲಸ ಮಾಡಿತ್ತು. ಅದರ ಮಾರನೇ ದಿನ ಈಗ ಅಗೆಯುವಂಥ ಕೆಲಸ ಮಾಡಿತ್ತು. ಇದು ಇಷ್ಟೊಂದು ಶೀಘ್ರದಲ್ಲಿ ಆಗುತ್ತೆ ಅನ್ನುವಂಥದ್ದು ಯಾರು ಅನಿಸ್ಕೊಂಡಿಲ್ಲ. ಆದರೆ ಈಗ ಅದು ಬಹಳಷ್ಟು ವೇಗ ಪಡ್ಕೊಂಡಿರುವಂಥದ್ದು. ಹಾಗಾಗಿ ಆತ ಈಗ 13 ಸ್ಥಳಗಳನ್ನೇನು ಗುರುತಿಸಿದ್ದಾನೆ, ಆ 13 ಸ್ಥಳಗಳನ್ನು ಇದೇ ರೀತಿಯಾಗಿ ಉತ್ಖನನ ಮಾಡಲಿಕ್ಕೆ ಇದ್ದಾರೆ. ಅದರ ಜೊತೆಗೆ ಇನ್ನೊಂದಷ್ಟು ಜಾಗಗಳನ್ನು ತೋರಿಸ್ತೇನೆ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಹಾಗಾಗಿ ಆ ಸಂದರ್ಭದಲ್ಲೂ ಅದನ್ನು ಕೆಲವೊಂದು ಸ್ಥಳಗಳೇನಿದೆ ಅದನ್ನು ಗುರುತಿಸುವಂಥ ಕೆಲಸಕ್ಕೆ ಮತ್ತೆ SIT ಅಧಿಕಾರಿಗಳು ಆತನನ್ನು ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಇರುವಂಥದ್ದು. ಪ್ರೇಮ್.